ಮಿರ್ಚ್ ಮಸಾಲಾ 1987ರಲ್ಲಿ ಬಿಡುಗಡೆಯಾಗಿದ್ದ ಹಿಂದಿ ಸಿನಿಮಾ. ಬ್ರಿಟಿಷರು ನಮ್ಮನ್ನು ಆಳುತ್ತಿದ್ದ ಕಾಲದ ಕಥೆಯನ್ನು ಈ ಸಿನಿಮಾ ಹೊಂದಿದೆ. ಈ ಚಿತ್ರದ ಖಳನಾಯಕ ಸುಬೇದಾರ್. ಸುಬೇದಾರ್ ಎಂದರೆ ಸ್ಥಳೀಯ ಗ್ರಾಮಗಳಿಂದ ತೆರಿಗೆ ಸಂಗ್ರಹಿಸುವ ಅಧಿಕಾರಿ ಎಂದರ್ಥ. ಈ ಚಿತ್ರದಲ್ಲಿ ಸುಬೇದಾರ್ ಒಬ್ಬ ಸೊಕ್ಕಿನ ಮನುಷ್ಯ. ಆತ ಮತ್ತು ಆತನ ಸಿಪಾಯಿಗಳು ತೆರಿಗೆ ಸಂಗ್ರಹಕ್ಕಾಗಿ ಹಳ್ಳಿಯೊಂದನ್ನು ಪ್ರವೇಶಿಸುವ ದೃಶ್ಯದ ಮೂಲಕ ಸಿನಿಮಾ ಆರಂಭವಾಗುತ್ತದೆ. ಸುಬೇದಾರ ಮತ್ತು ಆತನ ಸಿಪಾಯಿಗಳು ವೇಗವಾಗಿ ಕುದುರೆ ಓಡಿಸಿಕೊಂಡು ಬರುವಾಗ ಹೊಳೆಯಲ್ಲಿ ನೀರು ತುಂಬಿಸಿಕೊಳ್ಳುತ್ತಿದ್ದ ಮಹಿಳೆಯರು ಭಯದಿಂದ ನಡುಗುತ್ತಾರೆ. ಆದರೆ ಅವರಲ್ಲಿ ಸೋನ್ಬಾಯಿ ಎಂಬ ಸುಂದರ ಮಹಿಳೆಯೊಬ್ಬಳು ಮಾತ್ರ ಸಿಪಾಯಿಗಳಿಗೆ ಹೆದರದೆ, ಕುಡಿಯುವ ನೀರಿನ ಮೂಲಕ್ಕೆ ನಿಮ್ಮ ಕುದುರೆಗಳನ್ನು ಬಿಡಬೇಡಿ ಎಂದು ದಿಟ್ಟತನದಿಂದ ನುಡಿಯುತ್ತಾಳೆ. ಅವಳ ದಿಟ್ಟತನ ಮತ್ತು ಸೌಂದರ್ಯಕ್ಕೆ ಸುಬೇದಾರ್ ಮನಸೋಲುತ್ತಾನೆ. ಸುಬೇದಾರ್ ಗ್ರಾಮದ ಸಮೀಪವೇ ಕ್ಯಾಂಪ್ ಮಾಡುತ್ತಾನೆ. ಗ್ರಾಮದ ಮುಖ್ಯಸ್ಥ ಹಾಗೂ ಇತರ ಗಂಡಸರು ಅವನಿಗೆ ಗೌರವ ಸಲ್ಲಿಸಲು ಅಲ್ಲಿಗೆ ಬರುತ್ತಾರೆ. ಸುಬೇದಾರನ ಮುಂದೆ ಅವರೆಲ್ಲ ಬಾಲಮುದ್ರದ ನಾಯಿಗಳಂತೆ ವರ್ತಿಸುತ್ತಾರೆ. ಆ ಬಾರಿ ತೆರಿಗೆ ವಸೂಲಿಗೆ ಬರುವಾಗ ಸುಬೇದಾರ ತನ್ನ ಜೊತೆ ಗ್ರಾಮಫೋನ್ ಅನ್ನು ತಂದಿರುತ್ತಾನೆ. ಗ್ರಾಮಫೋನ್ ಅನ್ನು ಜೀವನದಲ್ಲಿ ಮೊದಲ ಬಾರಿಗೆ ನೋಡುತ್ತಿರುವ ಗ್ರಾಮದ ಗಂಡಸರು ಮೊದಲಿಗೆ ಅದನ್ನು ಕಂಡು ಭಯಪಡುತ್ತಾರೆ. ನಂತರ ಅದರಿಂದ ಹಾಡು ಬರುವುದನ್ನು ಕೇಳಿ ಅಚ್ಚರಿಗೊಳ್ಳುತ್ತಾರೆ. ಕೊನೆಗೆ ಜಾದೂ ಒಂದನ್ನು ನೋಡಿದಂತೆ ತಲೆದೂಗಿ ಶ್ಲಾಘಿಸುತ್ತಾರೆ. ಗ್ರಾಮದ ಮುಖ್ಯಸ್ಥನದ್ದು ಹೆಂಡತಿ, ಮಗಳು ಮತ್ತು ಸಹೋದರನಿರುವ ಸಂಸಾರ. ಕೇವಲ ಗಂಡು ಮಕ್ಕಳಿಗಷ್ಟೇ ವಿದ್ಯೆ ಕಲಿಯಲು ಅವಕಾಶ ಇರುವ ಆ ಗ್ರಾಮದಲ್ಲಿ ಮುಖ್ಯಸ್ಥನ ಹೆಂಡತಿ ತನ್ನ ಮಗಳನ್ನು ಶಾಲೆಗೆ ಸೇರಿಸುತ್ತಾಳೆ. ತನ್ನ ಹೆಂಡತಿಯ ಈ ಕೆಲಸಕ್ಕೆ ಸಿಟ್ಟಾದ ಮುಖ್ಯಸ್ಥ ಮಗಳನ್ನು ಶಾಲೆಯಿಂದ ವಾಪಸ್ಸು ಎಳೆದುಕೊಂಡು ಬರುತ್ತಾನೆ ಮತ್ತು ಹೆಂಡತಿಗೆ ಚೆನ್ನಾಗಿ ಜಾಡಿಸುತ್ತಾನೆ. ಮುಖ್ಯಸ್ಥನ ತಮ್ಮನಿಗೆ ಕೆಳಜಾತಿಯ ಹೆಣ್ಣಿನ ಮೇಲೆ ಪ್ರೀತಿ. ಆದರೆ ಮುಖ್ಯಸ್ಥನಿಗೆ ಈ ಸಂಬಂಧ ಇಷ್ಟವಿರುವುದಿಲ್ಲ. ಗ್ರಾಮದಲ್ಲಿ ಒಬ್ಬ ಶಾಲಾ ಮಾಸ್ತರ್ ಇರುತ್ತಾನೆ. ಗಾಂಧಿವಾದಿ. ಸದಾ ಎಲ್ಲರಿಗೂ ಒಳಿತನ್ನು ಮಾಡಲು ಬಯಸುತ್ತಾನೆ ಆತ. ಕಥಾನಾಯಕಿ ಸೋನ್ಬಾಯಿಗೂ ಒಬ್ಬ ಗಂಡನಿದ್ದಾನೆ. ಆತನಿಗೋ ಗ್ರಾಮದ ಸೇಟ್ನ ಬಳಿ ಕೆಲಸ ಮಾಡಲು ಮನಸ್ಸಿರುವುದಿಲ್ಲ. ಅವನಿಗೆ ಗ್ರಾಮದಲ್ಲಿ ಬಾವಿಯೊಳಗಿನ ಕಪ್ಪೆಯಂತೆ ಇರುವ ಬದಲು ನಗರಕ್ಕೆ ಹೋಗಿ ಹೆಂಡತಿಯ ಜೊತೆ ನೆಮ್ಮದಿಯಿಂದ ಬದುಕುವ ಆಸೆ. ಆದರೆ ಸೋನ್ಬಾಯಿಗೆ ಮಾತ್ರ ಅಂತಹ ಕನಸುಗಳನ್ನು ಕಾಣಲು ಭಯ. ಸುಬೇದಾರ್ ಊರಿಗೆ ಬಂದ ದಿನ ಸೋನ್ಬಾಯಿಯ ಗಂಡನಿಗೆ ರೈಲ್ವೆಯಲ್ಲಿ ಕೆಲಸ ಸಿಕ್ಕಿದ ಪತ್ರ ಬರುತ್ತದೆ. ಅವನು ಅಂದೇ ನಗರಕ್ಕೆ ಹೊರಟು ಹೋಗುತ್ತಾನೆ. ಗ್ರಾಮದ ಮುಖ್ಯಸ್ಥ ಬರದಿಂದ ಜನರು ಕಂಗೆಟ್ಟಿರುವುದರಿಂದ ಈ ಬಾರಿ ತೆರಿಗೆ ಮನ್ನಾ ಮಾಡುವಂತೆ ಕೇಳಿಕೊಳ್ಳುತ್ತಾನೆ. ಆದರೆ ಸುಬೇದಾರ ಒಪ್ಪುವುದಿಲ್ಲ. ಸುಬೇದಾರನ ಸಿಪಾಯಿಗಳು ವಾಡಿಕೆಯಂತೆ ಗ್ರಾಮಕ್ಕೆ ದಾಳಿ ಇಟ್ಟು ಆಹಾರ ಪದಾರ್ಥಗಳು, ಕುರಿ, ಕೋಳಿ ಮತ್ತು ಇತರ ಜೀವನ ಉಪಯೋಗಿ ವಸ್ತುಗಳನ್ನು ಲೂಟಿ ಮಾಡುತ್ತಾರೆ. ಸುಬೇದಾರನಿಗೆ ಸೋನ್ಬಾಯಿಯನ್ನು ಪಡೆಯಲೇಬೇಕೆಂಬ ಹಠ. ಆತ ಆಕೆಯನ್ನು ಒಲಿಸಿಕೊಳ್ಳಲು ನೋಡುತ್ತಾನೆ. ಒಪ್ಪದಿದ್ದಾಗ ಬಲವಂತ ಮಾಡಲು ಪ್ರಯತ್ನಿಸುತ್ತಾನೆ. ಆಕೆ ಸೆಟ್ಟಿನಿಂದ ಆತನ ಕೆನ್ನೆಗೆ ಹೊಡೆದು ಓಡಿ ಹೋಗುತ್ತಾಳೆ. ಆಕೆಯನ್ನು ಹಿಡಿದು ತರುವಂತೆ ಅವನು ಸಿಪಾಯಿಗಳಿಗೆ ಆದೇಶ ನೀಡುತ್ತಾನೆ. ಸೋನ್ಬಾಯಿ ಹೆದರಿಕೆಯಿಂದ ಒಂದು ಕಾರದ ಪುಡಿ ಕಾರ್ಖಾನೆಯಲ್ಲಿ ಆಶ್ರಯ ಪಡೆಯುತ್ತಾಳೆ. ಆ ಕಾರ್ಖಾನೆಯ ಕಾವಲುಗಾರ ಹಣ್ಣು ಮುದುಕ ಅಭೂಮಿಯ. ಆತ ಸುಬೇದಾರನ ಸಿಪಾಯಿಗಳು ಒಳಬರದಂತೆ ತಡೆಯಲು ಕಾರ್ಖಾನೆಯ ಬಾಗಿಲುಗಳನ್ನು ಮುಚ್ಚುತ್ತಾನೆ. ಸುಬೇದಾರ ಸೋನ್ಬಾಯಿಯನ್ನು ತನಗೆ ಒಪ್ಪಿಸದಿದ್ದರೆ ಇಡೀ ಗ್ರಾಮವನ್ನೇ ನಾಶಪಡಿಸುವುದಾಗಿ ಬೆದರಿಕೆ ಒಡ್ಡಿದಾಗ ಮುಖ್ಯಸ್ಥ ಗ್ರಾಮಸ್ಥರನ್ನು ಪಂಚಾಯಿತಿ ಕರೆಯುತ್ತಾನೆ. ಸುಬೇದಾರನನ್ನು ಪ್ರಚೋದಿಸಿದ್ದು ಸೋನ್ಬಾಯಿ. ಹಾಗಾಗಿ ಆಕೆ ಅವನಿಗೆ ತಲೆಬಾಗಲೇಬೇಕು ಎಂದು ಪಂಚಾಯಿತಿ ನಿರ್ಧರಿಸುತ್ತದೆ. ಆದರೆ ಅಲ್ಲಿರುವ ಶಾಲಾ ಮಾಸ್ತರನೊಬ್ಬನ ಅಭಿಪ್ರಾಯ ಬೇರೆಯೇ ಆಗಿರುತ್ತದೆ. ಒಮ್ಮೆ ಸುಬೇದಾರನ ಬೇಡಿಕೆಗೆ ಮಣಿದರೆ ಮುಂದೆ ಆತ ಇತರ ಗ್ರಾಮಸ್ಥರ ಪತ್ನಿಯರನ್ನು, ಕೊನೆಗೆ ಮುಖ್ಯಸ್ಥನ ಪತ್ನಿಯನ್ನು ಕೂಡ ಕಳಿಸುವಂತೆ ಹೇಳುವ ಕಾಲ ಬರಬಹುದು ಎನ್ನುತ್ತಾನೆ. ಆದರೆ ಮುಖ್ಯಸ್ಥ ಆತನ ಅಭಿಪ್ರಾಯಕ್ಕೆ ಬೆಲೆ ಕೊಡದೆ ಆತನಿಗೆ ಬೈದು ಅಲ್ಲಿಂದ ಹೊರಹಾಕುತ್ತಾನೆ. ಭವಿಷ್ಯದಲ್ಲಿ ಇಂತಹ ಬೇಡಿಕೆಗಳನ್ನು ಮಾಡಬಾರದು ಎಂಬ ಷರತ್ತಿಗೆ ಒಪ್ಪುವುದಾದರೆ ಸೋನ್ಬಾಯಿಯನ್ನು ಕಳಿಸುವುದಾಗಿ ಮುಖ್ಯಸ್ಥ ಸುಬೇದಾರನಿಗೆ ಹೇಳುತ್ತಾನೆ. ಮುಖ್ಯಸ್ಥ ಮತ್ತು ಗ್ರಾಮಸ್ಥರು ಕಾರ್ಖಾನೆಯ ಒಳಗಿರುವ ಸೋನ್ಬಾಯಿ ಹಾಗೂ ಅಭೂಮಿಯನ ಮನವೊಲಿಸಿ ಬಾಗಿಲುಗಳನ್ನು ತೆರೆಯಿಸಲು ಪ್ರಯತ್ನಿಸುತ್ತಾರೆ. ಆದರೆ ಅದು ಸಾಧ್ಯವಾಗುವುದಿಲ್ಲ. ಏಕೆಂದರೆ ಕಾರ್ಖಾನೆಯ ಉದ್ಯೋಗಿಗಳಿಗೆ ಭದ್ರತೆ ಒದಗಿಸುವ ತನ್ನ ಕರ್ತವ್ಯದಲ್ಲಿ ರಾಜಿ ಮಾಡಿಕೊಳ್ಳಲು ಕಾವಲುಗಾರ ಅಭೂಮಿಯ ಒಪ್ಪುವುದಿಲ್ಲ. ಸೋನ್ಬಾಯಿಯೂ ಅಷ್ಟೇ. ಗ್ರಾಮಸ್ಥರು ಮಾತ್ರವಲ್ಲ, ಸ್ವತಃ ಗಂಡ ಬಂದು ಹೇಳಿದರೂ ತಾನು ಸುಬೇದಾರನ ಬಳಿ ಹೋಗುವುದಿಲ್ಲ ಎನ್ನುತ್ತಾಳೆ. ಈ ಸಂದರ್ಭದಲ್ಲಿ
ಕಾರ್ಖಾನೆಯೊಳಗಿರುವ ಮಹಿಳೆಯರು ಕೂಡ ಸೋನ್ಬಾಯಿಯ ವಿರುದ್ಧ ತಿರುಗಿ ಬೀಳುತ್ತಾರೆ. ಆಕೆ ಸೋಲದಿದ್ದರೆ ಸುಬೇದಾರ್ ತಲೆಕೆಟ್ಟು ತನ್ನ ಜನರನ್ನು ತಮಗೆ ತೊಂದರೆ ಕೊಡಲು ಕಳುಹಿಸಬಹುದು ಎಂಬುದು ಅವರೆಲ್ಲರ ಭಯವಾಗಿರುತ್ತದೆ. ಕೆಟ್ಟದಾಗಿ ಬೈದು ಆ ಮಹಿಳೆಯರು ಅವಳನ್ನು ಅಲ್ಲಿಂದ ಹೊರದಬ್ಬಲು ಪ್ರಯತ್ನಿಸುತ್ತಾರೆ. ಮಹಿಳೆಯರ ಕಡು ವಾಕ್ಯಗಳಿಗೆ ಮನನೊಂದು ಸೋನ್ಬಾಯ್ ಅಲ್ಲಿಂದ ಹೊರಡಲು ನಿರ್ಧರಿಸುತ್ತಾಳೆ. ಅಷ್ಟರಲ್ಲಿ ಅಬು ಮಿಯಾ ಅವಳನ್ನು ತಡೆಯುತ್ತಾನೆ. ನೀವೆಲ್ಲ ಮನೆಯಲ್ಲಿ ಹೆಂಡತಿಯನ್ನು ಆಳಲು ಶಕ್ತರೇ ಹೊರತು ಸುಬೇದಾರನನ್ನು ಎದುರಿಸುವಷ್ಟು ಗಂಡಸ್ತನ ನಿಮ್ಮಲ್ಲಿ ಇಲ್ಲ ಎಂದು ಮುಖ್ಯಸ್ಥ ಹಾಗೂ ಗ್ರಾಮದ ಜನರನ್ನು ಅಬು ಮಿಯಾ ತರಾಟೆಗೆ ತೆಗೆದುಕೊಳ್ಳುತ್ತಾನೆ. ಆಗ ಅಲ್ಲಿಗೆ ಬರುವ ಸುಬೇದಾರ್ ತನ್ನ ಸಿಪಾಯಿಗಳಿಗೆ ಕಾರ್ಖಾನೆಯ ಬಾಗಿಲು ಒಡೆಯಲು ಹೇಳುತ್ತಾನೆ. ಸಿಪಾಯಿಗಳು ಕಾರ್ಖಾನೆಯ ಬಾಗಿಲನ್ನು ಒಡೆಯುತ್ತಾರೆ. ಅವರ ಮೇಲೆ ಗುಂಡು ಹಾರಿಸುವ ಅಬು ಮಿಯಾ ತಾನೇ ಸಿಪಾಯಿಗಳ ಗುಂಡಿಗೆ ಬಲಿಯಾಗುತ್ತಾನೆ. ಸುಬೇದಾರ್ ಕೂಡಲೇ ಕಾರ್ಖಾನೆಯೊಳಗೆ ಪ್ರವೇಶಿಸಿ ತನ್ನ ಬೇಟೆಯಾದ ಸೋನ್ಬಾಯಿಯನ್ನು ಹಿಡಿಯಲು ಪ್ರಯತ್ನಿಸುತ್ತಾನೆ. ಆದರೆ ಅದಾಗಲೇ ಮನಬದಲಾಯಿಸಿ ಮರು ಆಕ್ರಮಣಕ್ಕೆ ಸಿದ್ಧತೆ ಮಾಡಿಕೊಂಡಿದ್ದ ಮಹಿಳೆಯರು ಸುಬೇದಾರನ ಪ್ರಯತ್ನಕ್ಕೆ ಕಲ್ಲು ಹಾಕುತ್ತಾರೆ. ಹೇಗಂತೀರಾ? ತಾಜಾ ಕೆಂಪು ಮೆಣಸಿನಕಾಯಿ ಪುಡಿಗಳ ಚೀಲಗಳನ್ನು ಸುಬೇದಾರನ ಮೇಲೆ ಸುರಿಯುತ್ತಾರೆ. ಮೆಣಸಿನಕಾಯಿ ಪುಡಿಯ ಉರಿಯನ್ನು ತಡೆಯಲಾರದೆ ಸುಬೇದಾರ ಅರಚುತ್ತಾ ನೆಲದ ಮೇಲೆ ಕುಳಿತುಕೊಳ್ಳುತ್ತಾನೆ. ಈ ದೃಶ್ಯದೊಂದಿಗೆ ಸಿನಿಮಾ ಕೊನೆಗೊಳ್ಳುತ್ತದೆ. ಈ ಸಿನಿಮಾದ ನಾಯಕಿ ಅಂದ್ರೆ ಸೋನ್ಬಾಯಿಯ ಪಾತ್ರದಲ್ಲಿ ಸ್ಮಿತಾ ಪಾಟೀಲ್ ಅಮೋಘವಾಗಿ ನಟಿಸಿದ್ದಾರೆ. ಸುಬೇದಾರ್ನ ಪಾತ್ರದಲ್ಲಿ ನಸೀರುದ್ದೀನ್ ಶಾ, ಅಬು ಮಿಯಾ ಪಾತ್ರದಲ್ಲಿ ಓಂಪುರಿ, ಮುಖ್ಯಸ್ಥನ ಪಾತ್ರದಲ್ಲಿ ಸುರೇಶ್ ಓಬೆರಾಯ್, ಆತನ ಪತ್ನಿಯ ಪಾತ್ರದಲ್ಲಿ ದೀಪ್ತಿ ನವಾಲ್, ಸೋನ್ಬಾಯಿ ಗಂಡನ ಪಾತ್ರದಲ್ಲಿ ರಾಜ್ ಬಬ್ಬರ್ ನಟಿಸಿದ್ದಾರೆ. ರತ್ನಾ ಪಾಠಕ್ ಶಾ, ಸುಪ್ರಿಯಾ ಪಾಠಕ್, ಮೋಹನ್ ಗೋಖಲೆ, ಪರೇಶ್ ರಾವಲ್, ದೀನಾ ಪಾಠಕ್, ಬೆಂಜಮಿನ್ ಗಿಲಾನಿ ಮುಂತಾದ ಅಪ್ರತಿಮ ಕಲಾವಿದರ ದಂಡೇ ಈ ಚಿತ್ರದಲ್ಲಿದೆ. ಕೇತನ್ ಮೆಹ್ತಾ ಈ ಚಿತ್ರವನ್ನು ನಿರ್ದೇಶಿಸಿದ್ದು ಹಲವಾರು ಪ್ರಶಸ್ತಿಗಳನ್ನು ಇದು ಮುಡಿಗೇರಿಸಿಕೊಂಡಿದೆ.